ಎಲ್ಲರಿಗೂ ನಮಸ್ಕಾರಗಳು. ಎಚ್ ಎನ್ ಸೈನ್ ಯೂಟ್ಯೂಬ್ಗೆ ಸ್ವಾಗತ. ಹುಬ್ಬಳ್ಳಿಯಲ್ಲಿ ಜೀವಿ ಎಂಬ ಕಾವ್ಯನಾಮದಿಂದಲೇ ತಮ್ಮ ಸಾಂಸ್ಕೃತಿಕ ಸಿರಿ ಸಂಪತ್ತನ್ನು ಕಟ್ಟಿಕೊಂಡು ಬಂದಿರುವಂತಹ ಶ್ರೀ ಗದಿಗೆಯ್ಯ ಹಿರೇಮಠ್ ಇವರು ಮೂಲತಃ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಮೆಲ್ಲಮ್ಮನ ಬಳವಡಿಯವರು. ಇವರು ಶ್ರೇಷ್ಠ ರಂಗನಟರಾಗಿ ಈ ಉತ್ತರ ಕರ್ನಾಟಕ ಭಾಗದ ರಂಗ ಚಟುವಟಿಕೆಗಳಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿದಂಥವರು. ಇವರು ಕೇವಲ ರಂಗನಟರಾಗಿ ಮಾತ್ರ ಗುರುತಿಸಿಕೊಳ್ಳದೆ ಒಳ್ಳೆಯ ನಾಟಕಗಳನ್ನು ಬರೆದು ಅವುಗಳನ್ನು ಪ್ರದರ್ಶಿಸಿ ಶ್ರೇಷ್ಠ ನಿರ್ದೇಶಕರಾಗಿಯೂ ಸಹ ಗುರುತಿಸಿಕೊಂಡಿದ್ದಾರೆ. ಇವರ ಈ ಚಟುವಟಿಕೆ ಕೇವಲ ರಂಗ ಕ್ಷೇತ್ರಕ್ಕೂ ಸೀಮಿತವಾಗದೆ ಸಾಹಿತ್ಯ ಕ್ಷೇತ್ರಕ್ಕೂ ಸಹ ಚಾಚಿದೆ. ಇವರು ಒಳ್ಳೆಯ ಕತೆ ಕವನಗಳನ್ನು ರಚಿಸಿ ಶ್ರೇಷ್ಠ ಕವಿಗಳೂ ಸಹ ಎನಿಸಿಕೊಂಡಿದ್ದಾರೆ. ಇಂಥವರ ಕಿರಿಯ ಮಗನಾದಂತಹ ಗುರು ಎಂಬ ತರುಣನ ಹುಟ್ಟುಹಬ್ಬವನ್ನು ಅತಿ ಸಂಭ್ರಮದಿಂದ ಆಚರಿಸಲಾಯಿತು. ಈ ಗುರು ಅನ್ನುವ ವ್ಯಕ್ತಿ ಶ್ರೇಷ್ಠ ಕಲಾವಿದನಾಗಿದ್ದು ತನ್ನ ಅಂತರಂಗದಲ್ಲಿ ಈ ಕಲೆಯನ್ನು ಆರಾಧಿಸುತ್ತಿದ್ದಾನೆ. ಆಗಾಗ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡಿ ಸೈ ಎಣಿಸಿಕೊಳ್ಳುವಂತಹ ಈ ಗುರು ಈಗ ಸಿನಿಮಾ ಕ್ಷೇತ್ರಕ್ಕೂ ಕಾಲಿಟ್ಟು ಇಂಟರ್ವ್ಯೂ ಎಂಬ ಸಿನಿಮಾದಲ್ಲಿ ನಾಯಕ ನಟನಾಗಿ ಅಭಿನಯಿಸುತ್ತಿದ್ದಾನೆ. ಇವನ ಈ ನಟಾಪಯಣ ಅದ್ಭುತವಾಗಿ ಸಾಗಲಿ, ಹಾಗೆ ಕೀರ್ತಿ ಪತಾಕೆಯನ್ನು ಹಾರಿಸಲಿ ಎಂದು ಹಾರೈಸುತ್ತೇನೆ. ಹುಟ್ಟುಹಬ್ಬವನ್ನು ಭಾಳಷ್ಟು ಎಲ್ಲ ಬೀಗರು ಕುಡಿಯಾರ. ಮುಂಡಗೋಡು ಬೀಗರು, ಆಮೇಲೆ ಧಾರವಾಡ ಬೀಗರು, ಎಲ್ಲ ಸ್ವಾತಂತ್ರ್ಯ ಎಲ್ಲರೂ ಬಂದಾರ. ಇದೊಂದು ವಿಶೇಷ. ಅವ್ರ ಗೆಳೆಯರು ಬಂದಾರ, ಮತ್ತೆಲ್ಲ ಬಂಧು ಬಳಗ ಬಂದಾರ. ವಿಶೇಷವಾಗಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ನಂಗೆ ಹೆಂಗೆ ಜಗದ್ವಿಖ್ಯಾತ ಒಬ್ಬ ನಟ ಆದರು, ಆ ರೀತಿಯಾಗಿ ನಮ್ಮ ಗುರುಸ್ವಾಮಿಗೂ ಮುಂದೆ ಭಗವಂತ ಜಗದಾದಿ ಜಗದ್ಗುರು ರೇಣುಕರು, ಜಗದ್ಗುರು ಪಂಚಾಚಾರ್ಯರು, ಜಗದ್ಗುರು ವೀರ ಸೋಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರು, ಎಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳವರು ಆ ಗುರುವಿಗೆ ಒಳ್ಳೆಯ ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಸಕಲ ಸಂಪತ್ತನ್ನು ಆಯುಷ್ಯವನ್ನು ಮತ್ತು ಜೊತೆಗೆ ಒಳ್ಳೆಯ ಅವನಲ್ಲಿರ್ತಕ್ಕಂಥ ಕಲೆಯನ್ನು ಜಗತ್ತಿಗೆ ಬಿತ್ತರಿಸುವಂಥ ಕೆಲಸವನ್ನು ಆ ಎಲ್ಲ ನಮ್ಮ ಗುರುವರಿಯರು ಮಾಡಲಿ ಅಂತೇಳಿ ಭಗವಂತನಲ್ಲಿ ಆ ಪಂಚಾಚಾರ್ಯರಲ್ಲಿ ಕೇಳ್ಕೊಳ್ತಾ ಈಗ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಪೋಸ್ಟರನ್ನು ಬಿಡುಗಡೆಯನ್ನು ಈ ನಿಮಿತ್ತವಾಗಿ ನಾವು ಮಾಡೋಣ. ಎಲ್ಲರೂ ಶುಭವನ್ನು ಕೋರ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಈಗ ನಮ್ಮ ಅವರ ತಂದೆಯವರಾಗಿರ್ತಕ್ಕಂಥ ಹುಲಿಯ ಹುಟ್ಟ್ಯಾಗ ಹುಲಿನ ಹುಟ್ಟುತ್ತೆ ಹೊರತು ಇಲಿ ಅಂತ ಹುಟ್ಟುವುದಿಲ್ಲ ಅನ್ನೋ ಹಂಗೆ ಇಡೀ ನಾಡಿಗೆ ನಮ್ಮ ತಮ್ಮ ಲೇಖನಿಯ ಮೂಲಕ ನಾಟಕಗಳನ್ನ ಬರೆಯುವ ಮೂಲಕ ನಟನೆ ಮಾಡುವುದರ ಮೂಲಕ ಇವತ್ತು ಪ್ರಸಿದ್ಧ ರಂಗಕರ್ಮಿಗಳಾಗಿ ಬೆಳೆದಂಥವರು ಗದಿಗೆ ಹಿರೇಮಠವರು. ಅವರ ಚಿರಂಜೀವನ ಒಂದು ಪೋಸ್ಟರನ್ನು ನಾವು ನೀವೆಲ್ಲರೂ ಕೂಡಿ ಇವತ್ತು ಬಿಡುಗಡೆ ಮಾಡೋಣ. ಅವರ ಅತ್ತಿಯವರು, ಸಹೋದರ ಅತ್ತಿಯವರು ಇದಕ್ಕೆ ದೊಡ್ಡ ಶಕ್ತಿ ಅಂದರೆ ಬೆಳಕು ಅಂದರೆ ಹೈಡ್ರೋಜನ್ ಬಲ್ಬ್ ಅಂತಾರೆ ನೋಡ್ರಿ. ಆ ಬಲ್ಬ್ ನಮ್ಮ ಸಹೋದರ ಅತ್ತಿ ಧಾರವಾಡದ ಅಕ್ಕವರು ಎಲ್ಲರಿಗೂ ಬೆಳಕವರು. ಅದಕ್ಕೆ ಅಯಾನಿಗೆ ಮತ್ತು ಆಶೀರ್ವಾದ ಮಾಡಬೇಕು. ಏನು ಹೆಚ್ಚು ಕಡಿಮೆ ಇದ್ರು ಹಿಂದೆ ಕೊಡುವಂಥ ಮಗಳು ಕೊಡಬೇಕು, ಜೊತೆಗೆ ಗಂಟು ಕೊಡಬೇಕು. ಅತ್ತಿಯವರ ಕಡೆಯಿಂದ ಈಗ ಅದನ್ನ ಪೋಸ್ಟರ್ ಬಿಡುಗಡೆ ಮಾಡೋಣ.